ಲೀಲಾ, ಲವ್, ಎಷ್ಟು ನಾಟಕ ಆಡ್ತೀಯಾ? ಕಂಪನಿ CEO ಅಂತ ಹೇಳಿ ಈಗ ಲೀಲಾ ಕೊಡ್ತಿದ್ಯಾ? ನನ್ನ ಗಂಡಂಗೆ ನನ್ನ ಬರ್ತಡೇ ಗೊತ್ತಿದೆ. ಅಯ್ಯೋ, ಸುಮ್ಮನೆ ಅವ್ರನ್ನ ಬೈಕೊಂಡೆ. ಪಾಪಚ್ಚಿ, ಸಾರಿ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನನಗಲ್ಲ ಲೀಲಾ, ವಿಶ್ವರೂಪ್ಗೆ ಇದನ್ನು ಕೊಟ್ಟು ನಮ್ಮ ಸಿಸ್ಟರ್ ಕಂಪನಿ CEO ಇದಾರಲ್ಲ ಅವ್ರಿಗೆ ತಲುಪಿಸ್ಬಿಟ್ಟು ಇದನ್ನು ನಾನು ಕೊಟ್ಟೆ ಅಂತ ಹೇಳಕ್ಕೆ ಹೇಳು. ಇವಳಿಗಲ್ಲ, ಒಂದು ಕ್ಷಣ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಆಗೋಗಿತ್ತು. ಇವನಿಗೆ ಲೀಲಾ ಬರ್ಡೇ ಇದೆ ಅನ್ನೋ ವಿಷಯನೇ ಗೊತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಸಾಕಿಷ್ಟು. ಲೀಲಾ, ನೀನು ಯಾಕೆ ಥ್ಯಾಂಕ್ಸ್ ಹೇಳಿದೆ? ಓ, ನಿನಗೆ ಬೊಕ್ಕೆ ಕಂಡ್ರೆ ಇಷ್ಟನಾ? ಅಕ್ಕ, ಅದು ಇರಲಿ ಬಿಡು, ಹೆಣ್ಮಕ್ಳಿಗೆ ಇದೆಲ್ಲ ಇಷ್ಟ ಆಗುತ್ತೆ. ಆದರೆ ಇದನ್ನು ನಿನಗೆ ಕೊಡೋಕ್ಕಾಗತ್ತಾ? ಬರ್ಡೇ ಯಾರ್ದಿರುತ್ತೋ ಅವ್ರಿಗೆ ಕೊಡಬೇಕು ಅಲ್ವಾ? ಅಭಿನೇ ಗ್ರೀಟಿಂಗ್ ಬರೆದು ಕೊಡ್ಬೋದಾಗಿತ್ತು, ಆದರೆ ಇವತ್ತು ಅಭಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ. ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು, ಯಾವ ಯೋಚನೆನೂ ಇರಬಾರ್ದಲ್ಲ, ಅದಕ್ಕೆ. ಲೀಲಾ, ನೀನು ಯಾಕೊಂಥರ ಇದೆಯಾ? ಏನಿಲ್ಲ, ಸುಮ್ಮನೆ ಹಾಗೆ. ಇದು ವಿಶ್ವರೂಪಿಗೆ ಕೊಡಬೇಕಲ್ಲ, ತಲುಪ್ಸಕ್ಕೆ ಹೇಳಬೇಕು. ನಾನು ಹೇಳ್ತೀನಿ. ನಾನು ಒಂಥರ ಹೊರಗೋಗ್ತಾ ಇದ್ದೀವಿ ಲೀಲಾ. ಅದು ನಾನು ಅಂತರನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ಮನೆ ಕಡೆ ಹುಷಾರು. ಆ್ಯಂಡ್ ಅಮ್ಮ, ಕೇರ್ಫುಲ್ ಆಗಿರೋ. ಬಾಯ್ ಲೀಲಾ, ಹೋಗಿ ಬರ್ತೀವಿ. ಬಾಯ್ ಅಕ್ಕ. ಹೋಗಿ ಬನ್ನಿ. ನೀವು ಮಾತು ಉಳಿಸ್ಕೊಳ್ಳೋದ್ರಲ್ಲಿ ರಾಮ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಎಲ್ಲೇ ಹೋದರೂ ಇಲ್ಲೇ ಇರ್ತೀರ. ಹುಷಾರಾಗಿ ಹೋಗಿ ಬನ್ನಿ, ಬೇಗ ಬನ್ನಿ. ನೀವು ನನ್ನ ಬರ್ಡೇಗೆ ವಿಶ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಆ ನಂಬಿಕೆಲ್ಲ ಉಳಿಸ್ಕೋಬೇಕು. ಓ, ಲಕ್ಷ್ಮಿ ಅಕ್ಕ ಇಲ್ಲಿದ್ದೀರಾ? ಏನು ಕೆಲಸ ಇದ್ರೆ ಮಾತ್ರ ನಿಮ್ಮ ಹತ್ರ ಬರ್ಬೇಕಾ? ನೀವು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಪ್ಪ. ಅದಕ್ಕೆ ಒಂಥರ ಮಾತಾಡ್ತಿರೋದು. ಒಂಥರಾನಾ? ಹೇಗೆ ಹೇಗೆ ಅಂತ ನೀನು ಮಾತಾಡ್ತಿದ್ಯಲ್ವಾ, ನಿನಗೆ ಗೊತ್ತಿರತ್ತೆ. ಹೌದಲ್ವಾ? ನಾನೇ ಹೇಳ. ಅದೇ ನಿನ್ನೆ ಯಾರೋ ನನ್ನ ಹತ್ರ ಬಂದು AJ ಲೀಲಾನ ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಫುಲ್ ಬಿಲ್ಡಪ್ ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ, ಅದೇ ಥರ ಮಾತಾಡ್ತಿದ್ದೀನಿ ಅಲ್ವಾ? ನಾನು ಅವತ್ತು ಮಾತಾಡಿದ್ದಕ್ಕೆ ಇವತ್ತು ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಸೇಡ ಖಂಡಿತ ಇಲ್ಲ ಅಂತ ಹೇಳೋದೇ ಇಲ್ಲ. ನಿಜವಾಗ್ಲೂ ನಾನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದಿರೋದು. ಯಾಕೆ ಯಾಕೆ ಶಾಕ್ ಆಗ್ಬಿಟ್ರಿ? ನೀವು ಮಾಡಿದ್ರೆ ನ್ಯಾಯ, ನಾನು ಮಾಡಿದ್ರೆ ಅನ್ಯಾಯನಾ? ಸರು, ಕರ್ಣ ಎಷ್ಟು ಶಕ್ತಿವಂತ, ಎಷ್ಟು ದೊಡ್ಡ ಪಾಂಡಿತ್ಯ ಆಯ್ತು, ಆದ್ರೂ ಯಾಕೆ ಸೋತ ಹೇಳು? ಯಾಕೋ ಅಪ್ಪ, ನನಗೆ ಇನ್ಫಾರ್ಮೇಶನೇ ಬಂದಿಲ್ವಲ್ಲ ಅಕ್ಕ. ನಾನು ಹೇಳ್ತೀನಿ ಕೇಳಿಸ್ಕೊ. ಯಾರು ಎಷ್ಟೇ ಸತ್ಯವಾಗಿದ್ರು ಪವಿತ್ರವಾಗಿದ್ರು ಯಾರು ಯಾವ ದಿಕ್ಕಿನಲ್ಲಿ ಯಾರ ಜೊತೆ ಇರ್ತಾರೆ ಅನ್ನೋದೇ ಮುಖ್ಯ. ಕರ್ಣ ಅಷ್ಟೆಲ್ಲ ಒಳ್ಳೆಯವನಾಗಿದ್ರು ಅವ್ನು ನಿಂತಿದ್ದು ದುರ್ಯೋಧನ ಜೊತೆ. ಅಧರ್ಮದ ದಾರಿಯಲ್ಲಿದ್ದರೆ ಎಲ್ರಿಗೂ ಸೋಲೆ. ಆದರೆ ಅರ್ಜುನ ಧರ್ಮವಾಗಿದ್ದಕ್ಕೆ ಸಾಕ್ಷಾತ್ ಕೃಷ್ಣ ಅವನ ಜೊತೆ ನಿಂತ. ಧರ್ಮ ಅಧರ್ಮದ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಕ್ತು. ಯಾಕಂದ್ರೆ ಏನಾಯ್ತು? ಐ ಯು ನಾಟ್ ಕಂಫರ್ಟಬಲ್?
ಅಭಿ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಗಿರೋ ಸ್ಟೇಟಸ್ಗೆ ನಮ್ಗಿರೋ ದುಡ್ಡಿಗೆ ಈ ಕಾರಲ್ಲಿ ನಾವು ಓಡಾಡ್ಬೇಕಾ? ಯಾಕಂದ್ರೆ ಏನಾಗಿದೆ ಈ ಕಾರ್ಗೆ? ಏನಾಗಿದೆ ಅಂತ ಕೇಳ್ತಿದ್ಯಲ್ಲ, ನಮ್ಮ ಮನೆ ಹಿಂದೆ ಒಬ್ಬರು ಮನೆ ಇದೆ. ಅವರು ನಮ್ಮಷ್ಟೇನು ರಿಚ್ ಅಲ್ಲ, ಯಾವುದೋ ಸಣ್ಣ ಪುಟ್ಟ ಕಂಪ್ನಿ ಇಟ್ಕೊಂಡಿದ್ದಾರೆ. ವರ್ಷಕ್ಕೆ 1-2 ಕೋಟಿ ಟರ್ನ್ ಓವರ್ ಇರ್ಬೋದು ಅಷ್ಟೇ. ಅವ್ರ ಮನೆ ಮುಂದೆ ಸಾಲಾಗೆ ಕಾರ್ಗಳು ನಿಂತಿದೆ, ಅದು ಇಂಪೋರ್ಟೆಡು. ಆದರೆ ನನ್ನ ಹತ್ರ ಐ ಮೀನ್ ನಮ್ಮಿಬ್ಬರ ಹತ್ರ 1000 ಕೋಟಿ ಇದೆ. ಅದಕ್ಕೆ ನಾವು ಇನ್ನೊಂದು ಕಾರ್ ಯಾಕೆ ತೊಗೋಬಾರ್ದು? ಅದು 7 ಸೀರೀಸ್. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್ ಅಂತ ನೀನು ಈ ಥರ ಕೇಳ್ತೀಯ ಅಂತ ಅಂದ್ಕೊಂಡೇ ಇರಲಿಲ್ಲ. ಮನುಷ್ಯನ ಸಂಬಂಧಗಳನ್ನೇ ವಸ್ತುಗಳ ಥರ ಬಳಸ್ತಾನೆ. ಅದರ ಕೆಲವು ವಸ್ತುಗಳು ಸಂಬಂಧಗಳನ್ನ ಕಟ್ಟಿರುತ್ತೆ, ನೆನಪುಗಳನ್ನ ಕಟ್ಟಿಟ್ಕೊಟ್ಟಿರುತ್ತೆ. ಇಂಥ ವಸ್ತುಗಳಲ್ಲಿ ಈ ಕಾರು. ನನಗೆ ಗೊತ್ತು ಅಭಿ ನೀನು ಏನು ಹೇಳಕ್ಕೆ ಬರ್ತಿದ್ಯಾ ಅಂತ. ನನಗೆ ಈ ಕಾರ್ ಇಷ್ಟ ಅಂತ ನೀನು ಇದನ್ನ ಇಟ್ಕೊಡಿದ್ದು, ದಟ್ಸ್ ಓಕೆ. ಆದರೆ ಇದ್ರ ಜೊತೆ ಇನ್ನೊಂದು ಕಾರ್ ಇದ್ರೆ ಏನು ಲಾಸ್ ಆಗುತ್ತೆ? ಮನೇಲಿ ಅಷ್ಟು ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಇದೆ, ಇನ್ನೊಂದು ಕಾರ್ ತಗೊಳ್ಳೋಣ ಬಿಡು. ಈ ಕಾರಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಸಾಕಾಗೋಗುತ್ತೆ ಅಂತ. ನಾನು ಈ ಕಾರ್ ನನಗಿಷ್ಟ ಅಂತ ತೊಗೊಂಡಿದ್ದಲ್ಲ, ನೀನು ಇಷ್ಟಪಟ್ಟೆ ಅಂತ ತೊಗೊಂಡಿದ್ದು. ಬಟ್ ನೀನು ಹೋದ್ಮೇಲೆ ಈ ಕಾರ್ಗೆ ಇನ್ನಷ್ಟು ಬೆಲೆ ಕಟ್ಟಿ ನಿನ್ನ ನೆನಪಿಗೆ ಅಂತ ಇಟ್ಕೊಂಡಿದ್ದು. ಗೊತ್ತಿದೆಯಾ ನೀನದು ಅಂತರ? ನಿನಗೆ ಹೇಳ್ತಿರೋದು, ಹೊಸ ಕಾರ್ ತೊಗೊಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಎಷ್ಟೊತ್ತಾಗುತ್ತೆ? ಹಾಫ್ ಅನ್ ಅವರ್. ಇಟ್ಸ್ ಕಾಲ್ ಅವೇ. ಒಂದು ಕಾಲ್ ಮಾಡಿದ್ರೆ ಮನೆಗೆ ಡೆಲಿವರಿ ಮಾಡಿಕೊಟ್ಟು ಹೋಗ್ತಾರೆ. ಇಟ್ಸ್ ನಾಟ್ ದ್ಯಾಟ್. ಈ ಕಾರ್ನ ನಾನು ಉಳಿಸ್ಕೊಂಡಿದ್ದು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಪ್ರೀತಿ ಮೇಲೆ ಆಸೆ ಜಾಸ್ತಿ ಇದ್ದರೆ ಆಸ್ತಿಗೆ ಬೆಲೆ ಇರೋಣ. ಹಾಗೆ ಸಂಬಂಧಗಳು ಗಟ್ಟಿಯಾಗಿದ್ದರೆ ಆಸೆಗಳಿಗೆ ಬೆಲೆ ಇರೋಣ. ಸೊ ಟೋಟ್ಲಿ ಸಂಬಂಧಗಳ ಮೇಲೆ ಪ್ರೀತಿ ಇದ್ದರೆ ಆಸ್ತಿ ಆಗಲಿ ಆಸೆ ಆಗಲಿ ಇದೆಲ್ಲ ತಾನೇ ಈಡೇರುತ್ತೆ. ಯಾವುದು ಇಂಪಾರ್ಟೆಂಟ್ ಅನ್ಸಲ್ಲ. ಯಾವಿ ನೀನು ಹೇಳೋದು ಕರೆಕ್ಟೇ. ಆದರೂ ಒಂದು 7 ಸೀರೀಸ್ ಕಾರ್ ತೊಗೊಳ್ಳೋಣ. ಏನು ಒಂದು 3.5 ಕೋಟಿ ಆಗ್ಬೋದು ಅಷ್ಟೇ. ಅದಿಲ್ಲಿ 1 ಗ್ಲಾಸ್ ನೀರು ತೆಗ್ದಂಗೆ ಅಷ್ಟೇ. ಓಕೆ, ನೀ ಕೇಳ್ತಿದ್ಯಲ್ಲ. ಓ ಸಪ್ಪ, ಲಾಕ್ಡೌನ್ನಲ್ಲಿ ಮಹಾಭಾರತ ನೋಡಿದ್ದೆ, ಇವಾಗ ಇನ್ನೊಂದ್ಸತಿ ಕೇಳಿಸ್ಕೊಂಡಂಗೆ ಆಯಿತು. ನಿನಗಿದು ತಮಾಷೆ ಅನ್ನಿಸ್ತಿದ್ಯಾ? ನಾನು ಹೇಳಿರೋ ಮಾತು ಯಾವುದೋ ಪುರಾಣಕ್ಕೋ ಅಥವಾ ಕತೆ ಕೇಳಿಸ್ಕೊಳ್ಳೋಕ್ಕೋ ಅಲ್ಲ, ಇದು ಸತ್ಯ. ಈಗಿನ ಕಾಲಕ್ಕೂ ಇದು ಸತ್ಯ. ಅಂದ್ರೇನು? ಅಂತರಾತೆ ಕೆಟ್ಟೋರು ಅವ್ರನ್ನ ಬಿಟ್ಟು ಲೀಲಾ ಹತ್ರ ಸೇರ್ಕೊ ಅಂತನಾ? ನಾನು ಅಂತರವ್ರ ಬಗ್ಗೆ ಮಾತಾಡಲೇ ಇಲ್ಲ. ನೀನ್ಯಾಕೋ ನಮ್ಮ ಮಧ್ಯದಲ್ಲಿ ತಗ್ತಾ ಇದೆಯಾ? ಮಾತು ಮರ್ಸೋದಕ್ಕೆ ಬರಬೇಡಿ ಅಕ್ಕ. ನಿನ್ನೆ ಅಷ್ಟೆಲ್ಲ ಹೇಳಿದ್ರಲ್ಲ, ಏಜೆ ಲೀಲಾಗೆ ಫಿಕ್ಸು ಅದು ಇದು ಅಂತೆಲ್ಲ, ಅದೆಲ್ಲ ಸುಳ್ಳು. ಏಜೆ ಯಾವತ್ತಿದ್ರು ಅಂತರ ಅತ್ತೆಗೇನು, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ತಾಳಿಗಿರೋ ಬೆಲೆ ಯಾವುದಕ್ಕೂ ಇಲ್ಲ. ಆ ತಾಳಿ ಮೊದಲು ಬಿದ್ದಿದ್ದು ಅಂತರ ಅತ್ತೆ ಕುತ್ತಿಗೆಗೆ, ನೆನ್ಪಿರ್ಲಿ. ಕಾಲ ಏನು ತೀರ್ಮಾನ ಮಾಡುತ್ತೋ ನೋಡೋಣ ಸರು. ನೋಡೋದೆಲ್ಲ ಏನೂ ಇಲ್ಲ ಅಕ್ಕ. ಏಜೆ ಲೀಲಾನ್ ಹೊರಗೆ ಕರ್ಕೊಂಡು ಹೋಗಿದ್ದು ಕೇರಿಂದ ಕನ್ಸರ್ನಿಂದ ಅಷ್ಟೇ. ಅದು ಅವಳಿಗೆ ಹುಷಾರಿರ್ಲಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಎಲ್ಲೋ ಸುತ್ತಾಡ್ಸೋದಿಕ್ಕಲ್ಲ. ಅದನ್ನ ನೀವು ಲವ್ ಅದು ಇದು ಏಜೆ ಲೀಲಾ ಕರ್ಗೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಏನೇನೋ ಮಾತಾಡ್ಬಿಟ್ರಿ. ಆದ್ರೆ ಇವತ್ತು ಏಜೆ ಅಂತರ ಅತ್ತೆನ ಹೊರಗೆ ಕರ್ಕೊಂಡು ಹೋಗಿದ್ದಾರೆ, ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಲವ್ ಅಂದ್ರೆ, ಅದು ಕೇರ್ ಅಂದ್ರೆ, ಗಂಡ ಹೆಂಡತಿ ಮಧ್ಯದಲ್ಲಿರೋ ಪ್ರೀತಿ. ಅದು ಆಟದಲ್ಲಿ ಗೆದ್ದಿದ್ದು ನಾನೇ. ತರ್ಲಾ? ಬಾಯ್. ಸರು ಸರು ಅಭಿ ಕಾರ್ ಯಾಕೆ ನಿಲ್ಸ್ದೆ? ಕಾರ್ಗೇನಾದ್ರೂ ಆಯ್ತಾ? ಅದಕ್ಕೆ ಹೇಳಿದ್ದು ನಾವು 7 ಸೀರೀಸ್ ತಗೊಳ್ಳೋಣ ಅಂತ. ಕಾರ್ಗೇನೂ ಆಗಿಲ್ಲ ಅಂತ ನಿನಗೋಸ್ಕರನೇ ನಿಲ್ಸಿದ್ದು. ಇಲ್ಲ, ಯಾರಾದ್ರೂ ಬರೋರಿದ್ದಾರಾ ಅಭಿ? ನನ್ನ ನಿನ್ನ ಮಧ್ಯೆ ಯಾರು ಬರ್ತಾರೆ ಹೇಳೋ?
ಅಲ್ಲ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಅಲ್ಲೋಡು, ಈ ಅಂಗಡಿ ಅಭಿ ನೀರೇನಾದರೂ ಬೇಕಿತ್ತಾ? ಇಲ್ಲ, ನಿನಗೋಸ್ಕರ ಇಲ್ಲಿ ಬಂದಿದ್ದು. ಅಲ್ಲ ಅಭಿ, ಯಾವುದೋ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ತೀಯ ಅಂದ್ಕೊಂಡ್ರೆ ಯಾವುದು ಈ ಅಂಗಡಿ ಕರ್ಕೊಂಡು ಬಂದಿದ್ಯಾ? ಏನು ಹೀಗೆ ಹೇಳ್ತಿದ್ಯಾ ನೀನು? ಬೇಗ ನಮ್ಮ ಹೋಟ್ಲಿಗೆ ಹೋಗ್ಬೋದಿತ್ತು, ಬಟ್ ನಿನಗೆ ಖುಷಿ ಆಗುತ್ತೆ ಅಂತ ಸರ್ಪ್ರೈಸ್ ಆಗಿ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ವಾರದಲ್ಲಿ ಅಟ್ಲೀಸ್ಟ್ ನಾವು 2 ದಿನ ಇಲ್ಲಿಗೆ ಬರ್ತಾ ಇದ್ವಿ, ನೆನಪಿಲ್ವಾ ನಿನಗೆ? ಹಾಂ, ನೆನಪಿದೆ ಅಭಿ, ಆದರೆ ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ನಿನ್ನಿಷ್ಟ ಅಭಿ, ಇಲ್ಲೇ ಹೋಗೋಣ. ಇದು ನನ್ನಿಷ್ಟ ಅಲ್ಲ, ನಿನ್ನಿಷ್ಟ. ಅದೇ ನಿನ್ನಿಷ್ಟನೇ ನನ್ನಿಷ್ಟ, ನನ್ನಿಷ್ಟನೇ ನಿನ್ನಿಷ್ಟ ಅಂತ ಹೇಳೋಕೆ ಬಂದೆ ಅಷ್ಟೇ. ಸರಿ ಅಭಿ, ನಡಿ ಹೋಗೋಣ. ಬಾ. ನಾನು ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ದೆ ಅಜ್ಜಿ, ಎಲ್ಲ ಉಲ್ಟಾ ಆಗೋಯ್ತು. ನನಗೆ ಸಣ್ಣದಾಗಿ ಡೌಟ್ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಏಜೆ ಸರ್ ಲೀಲಾ ಮೇಡಮ್ಗೆ ವಿಶ್ ಮಾಡ್ತಾರನ್ನೋ ಲೈಟ್ ಪುಕ್ಕ ಪುಕ್ಕ ಅಂತ ಉರಿತಿತ್ತು. ಆದ್ರೆ ಸಡನ್ ಆಗಿ ಬರ್ನ್ ಆಗೋಯ್ತು. ಛೇ. ಹಾಯ್ ಎವ್ರಿಬಡಿ, ವೈ ಸೋ ಸೀರಿಯಸ್? ಚೀರಪ್ ಚೀರಪ್. ನಾವೆಲ್ಲ ಪಾತೋ ಮೂಡಲ್ಲಿದ್ರೆ ಇವಳೇನೋ ಬಂದ್ಬಿಟ್ಲು ಚೀರಪ್ಪತ್ತಿ ಚೀರಪ್. ಹೋಗಿ ಸುಮ್ಮನೆ. ಪ್ಯಾತೋ ಮೂಡ? ವೈ? ಅಂತರ ಅವರು ಏಜೆ ಜೊತೆ ಹೋಗಿರೋದು ನಿಮ್ಗೇನು ಅನ್ನಿಸ್ತಿಲ್ವಾ? ಬರ್ತ್ಡೇ ದಿನ ಯಾವುದೇ ಹೆಂಡತಿಗಾಗ್ಲಿ ಗಂಡ ಜೊತೆಗಿಲ್ಲ ಅಂದ್ರೆ ನೋವಾಗುತ್ತೆ. ಆದ್ರೆ ಇಲ್ಲಿ ಏಜೆ ಸರ್ ಅಂತರ ಮೇಡಮ್ ಜೊತೆ ಹೊರಗೋಗಿದ್ದಾರೆ. ನನ್ಗೆ ಇಷ್ಟೊಂದು ಉರಿತಿದೆ ಮೇಡಮ್, ನಿಮ್ಗೇನು ಅನ್ನಿಸ್ತಿಲ್ವಾ? ನನ್ಗೇನು ಅನ್ಸುತ್ತೆ, ನನ್ ಗಂಡ ಬಂದೇ ಬರ್ತಾರೆ, ನನ್ ಬರ್ಡೇಗೆ ವಿಶ್ ಮಾಡೇ ಮಾಡ್ತಾರೆ ಅಂತ ಅನ್ಸ್ತಿದೆ. ಏಯ್, ಲವ್ ಆಗ್ಲಿ, ಆದ್ರೆ ಓವರ್ ಆದ್ರೆ ಹೀಗೆ ಆಗೋದು. ನೀನಂತೂ ಎಲ್ರನ್ನೂ ನಂಬ್ಕೊಂಡು ಕೂತ್ಕೊಂಡ್ಬಿಡ್ತೀಯ, ಆಮೇಲೆ ನಿನ್ ಕೈಗೆ ಏನ್ ಸಿಗುತ್ತೆ? ಹೃದಯ. ಮಗನ್ ಪ್ಯೂರ್ ಹೃದಯ ಸಿಗುತ್ತೆ, ಅದರಲ್ಲಿ ಲವ್ ಇರುತ್ತೆ. ಅಯ್ಯೋ ಅತ್ತೆ, ನೀವ್ ಸುಮ್ನೆ ರೀ. ಅವ್ರು ಎಲ್ಲಿಂದ ಬರ್ತಾರೆ? ಎಲ್ಲೋ ದೂರ ಹೋಗಿರ್ತಾರೆ, ನಾಳೆನೋ ನಾಳಿದ್ದ ಬರ್ತಾರೆ. ಅಯ್ಯೋ, ಪ್ಲಾನ್ ಮಾಡಿರೋ ಟ್ರಿಪ್ ಆಗಿದ್ರೆ ಇಂಥ ದಿನ ಬರ್ತಾರೆ ಅನ್ಬೋದಿತ್ತು. ಇದು ಅನ್ಪ್ಲಾನ್ ಟ್ರಿಪ್. ಅವ್ರು ಎಷ್ಟು ದೂರ ಕರ್ಕೊಂಡು ಹೋಗಿದಾರೋ ಗೊತ್ತಿಲ್ವಲ್ಲ. ಅಯ್ಯೋ, ನನ್ ಗಂಡ ಇಂಡಿಯಾ ಬಾರ್ಡರ್ ಹತ್ರ ಬಾಂಗ್ಲಾದೇಶ್ಗಾದ್ರೂ ಹೋಗ್ಲಿ, ಅಥವಾ ಬೇ ಆಫ್ ಬೆಂಗಾಲ್ಗಾದ್ರೂ ಹೋಗ್ಲಿ, ಅಥವಾ ಈ ಕಡೆ ಇರೋ UK ಹೋಗ್ಲಿ, US ಹೋಗ್ಲಿ, ಆದ್ರೆ ಸಂಜೆ ಒಳಗೆ ನನ್ ಗಂಡ ಬಂದೇ ಬರ್ತಾರೆ, ನನ್ ಬರ್ಡೇಗೆ ವಿಶ್ ಮಾಡೇ ಮಾಡ್ತಾರೆ. ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಹೋಗಿ ಸುಮ್ಮನೆ. ರೂಪಾ, ತಲೆ ನೋತಿದೆ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಂದ್ಕೊಡು. ಈ ಬಿಸಿ ತಲೆಗೆ ಬಿಸಿ ಕಾಫಿ ಬೇಡ, ತಣ್ಣಗಿರೋ ಜ್ಯೂಸ್ ಬೇಕು. ಕರೆಕ್ಟ್ ಮೇಡಮ್. ನಿಮ್ಗೆ ಯಾವ ಜ್ಯೂಸ್ ಬೇಕು? ಆಪಲ್ ಇರ್ಲಾ, ಆರೆಂಜ್ ಇರ್ಲಾ? ಜ್ಯೂಸಾ? ನನ್ ಗಂಡ ಬರೋವರೆಗೂ ನಾನು ಒಂದ್ ತೊಟ್ಟು ನೀರು ಕುಡಿಯಲ್ಲ ಅಂತ ಹೇಳಿದೀನಿ, ಜ್ಯೂಸ್ ಎಲ್ಲಿಂದ ಬಂತು? ಚಾನ್ಸೇ ಇಲ್ಲ. ಶುರು ಮಾಡ್ಕೊಂಡ್ಲಪ್ಪ ಇವಳು. ಅವರೆಲ್ಲ ಹೇಳ್ತಿಲ್ವೇನೆ ಬರೋದಿಲ್ಲ ಅಂತ? ಕೇಳ್ಬಾರ್ದ ಅವ್ರ ಮಾತನ್ನ? ನೀವೆಲ್ಲರೂ ಸೇರಿ ನನ್ನ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ, ಆದ್ರೆ ನನ್ನ ಹಾರ್ಟು ಪ್ರತಿ ನಿಮಿಷನೂ ಅವ್ರು ಬಂದೇ ಬರ್ತಾರೆ ಅಂತ ಮೋಟಿವೇಟ್ ಮಾಡ್ತಾ ಇದೆ. ನನ್ ಗಂಡ ಬಂದೇ ಬರ್ತಾರೆ, ವಿಶ್ ಮಾಡೇ ಮಾಡ್ತಾರೆ. ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಅಯ್ಯೋ, ಇಲ್ಲಿ ಇವರು ಒಂದು ತೊಟ್ಟು ನೀರು ಕುಡಿಯಲ್ಲ ಅಂತಿದ್ದಾರೆ. ಅದ್ರಲ್ಲಿ ಅಂತರ ಮೇಡಮ್ ಏನೇನು ತಿಂತಿರ್ತಾರೋ ಏನೋ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್ ನಮಸ್ಕಾರ. ನಿಮ್ಮಿಬ್ಬರು ನೋಡಿ ಎಷ್ಟು ವರ್ಷ ಆಗೋಗಿತ್ತು? ಇವನು ಯಾರು ಗುರು? ಇವನೇ ಬಂದು ಮಾತಾಡ್ಸ್ತಿದ್ದಾನೆ ಅಂದರೆ ಪಕ್ಕ ಪರಿಚಯದವನೇ ಇರಬೇಕು. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸಾರ್ದಯಿಂದ ತುಂಬ ಚೆನ್ನಾಗಿದ್ದೀನಿ ಮೇಡಮ್. ನಂದೇನಿದೆ ಕೃಷ್ಣ, ಎಲ್ಲ ನಿಮ್ಮ ಹಾರ್ಡ್ ವರ್ಕು ನಡೀತಾ ಇದೆ ಅಷ್ಟೇ. ಇಲ್ಲ ಸರ್, ನನ್ನ ಅಂಗಡಿ ಲಾಸಲ್ಲಿ ಇದ್ದಾಗ ನನ್ನ ಜೊತೇಲಿ ಇದ್ದವರೆಲ್ಲ ಮುಖ ತಿರ್ಸ್ಕೊಂಡು ಹೋದ್ರು. ಆ ಟೈಮಲ್ಲಿ ಕೈ ಹಿಡಿದು ಹೆಲ್ಪ್ ಮಾಡಿ ಯಾರಿಗೂ ಹೇಳಬಾರ್ದು ಅಂತ ಹೇಳಿದವ್ರು ನೀವು. ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳು ಬದುಕಿದೀವಿ ಅಂದರೆ ಅದಕ್ಕೆ ನೀವೇ ಕಾರಣ ಸರ್. ತುಂಬ ವರ್ಷ ಆದಮೇಲೆ ಬಂದಿದ್ದಾರೆ ಸರ್. ಹೇಳಿ ಸರ್, ಏನು ಮಾಡಿಕೊಡ್ಲಿ? ಹೇಳಿ ಮೇಡಮ್, ಏನು ಮಾಡಿಕೊಡ್ಲಿ? ಅಂತರ ನಿನ್ನ ಫೇವ್ರೆಟ್ ಆರ್ಡರ್ ಮಾಡು. ಅದು 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 ಹೇಳಿ ಮೇಡಮ್, ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಹೇಳಿ, ಅದನ್ನೇ ರಪ್ಪ ಅಂತ ಮಾಡ್ಕೊಂಬಂದ್ಬಿಡ್ತೀನಿ. ಅದೇ ಕೃಷ್ಣ ಅವರೇ, ಅದೇ ಓಲ್ಡ್ ಐಟಮ್ಮು.
ಆದರೆ ಟೇಸ್ಟಲ್ಲಿ ಯಾವ ಡಿಫ್ರೆನ್ಸ್ ಇರಬಾರ್ದು ಆಯಿತಾ? ನೋಡಿದ್ರೆ ಕೃಷ್ಣ, ಇವತ್ತಿಗೂ ನೀವು ಮಾಡೋ ಬನ್ನು ಗುಲ್ಕನ್ನು ನನ್ನ ನಂತರ ಫೇವ್ರೆಟ್. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಬಂದಿದ್ದೀರಾ, ಇದು ಮನೇನೂ ಅಲ್ಲ. ಕೂತೀರಿ ಸರ್, ಬರ್ತೀನಿ. ಪರವಾಗಿಲ್ಲ, ನೀವು ಆರಾಮಾಗಿ ಮಾಡ್ಕೊಂಡು ಬನ್ನಿ, ನಾವು ಕೂತಿರ್ತೀವಿ ಅಲ್ವಾ ಅಭಿ? ಬನ್ನಿ. ಲೀಲಾ ಅತ್ತೆ ನೋಡಿದ್ರೆ ಏಜೆ ಬಂದೇ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಏಜೆ ಸರ್ ನೋಡಿದ್ರೆ ಅಂತರಮ್ ನಮ್ಮ ಜೊತೆನೆ ಹೋಗ್ತಾರೆ. ಇದು ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು? ಇಬ್ರು ಸೇರ್ಕೊಂಡು ನಮ್ಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ ಮೇಡಮ್. ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಮೇಡಮ್, ಇದಕ್ಕೆಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅದೇ ಸ್ಕೂಲ್ ಡೇಸ್ ಅಲ್ಲಿ ನಾವೆಲ್ಲ ಆಡ್ತಿದ್ವಲ್ಲ, ಕುಂಟೆ ಬಿಲ್ಲೆ. ಅಯ್ಯೋ ಅದಲ್ಲ ಮೇಡಮ್, ಕಳ್ಳ ಪೊಲೀಸ್ ಅಲ್ಲಿ ಆಡಕ್ಕೆ ನಾವು LKG ಮಕ್ಳ ಅದೆಲ್ಲ ಬರೆಯೋ ಕಲ್ತ್ ಮೇಲೆ ಆ ನೋಟ್ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಒಂದು ಆಟ ಆಡ್ತಿದ್ವಲ್ಲ. ಇನ್ನೊಂದು ಆಪ್ಷನ್ ಕೇಳಿದ್ರೆ ನೋಡು, ಉತ್ತರ ಗೊತ್ತಿದ್ರೆ ಹೇಳು. ಫ್ಲೇಮ್ಸ್ ಮೇಡಮ್, ಫ್ಲೇಮ್ಸ್. ಇದು ತಗೊಂಡ್ಬಿಡ್ತೀನಿ. ಇವಾಗ ಬರಿತೀನಿ ನೋಡಿ. FLAMES. F ಅಂದ್ರೆ ಫ್ರೆಂಡ್, L ಅಂದ್ರೆ ಲವ್, A ಅಂದ್ರೆ ಅಟ್ರಾಕ್ಷನ್, M ಅಂದ್ರೆ ಮ್ಯಾರೇಜ್, E ಅಂದ್ರೆ ಎನಿಮಿ, S ಅಂದ್ರೆ ಸಿಸ್ಟರ್. ಇವಾಗ ಅಭಿರಾಮ್ ಜಯಶಂಕರ್ ಅಂತ ಬರಿತೀನಿ. ಲೀಲಾ ಅಂತಾನು ಬರಿತೀನಿ. ಲೀಲಾ. ಇವಾಗ ಎರಡು ಹೆಸರಿರೋ ಕಾಮನ್ ಲೆಟರ್ಸ್ನ ಕ್ಯಾನ್ಸಲ್ ಮಾಡಿ ನಂಬರ್ಸ್ನ ಕೌಂಟ್ ಮಾಡ್ಕೊಂಡು ಬರೋದು. ಯಾವ ಲೆಟರ್ಸ್ ಕೊನೆಗುಳಿಯುತ್ತೋ ಅವರು ಆ ರಿಲೇಶನ್ಶಿಪ್ ಅಂತ ಅರ್ಥ. ಓ, ಫ್ಲೇಮ್ಸ್ ಅಂದ್ರೆ ಇವಾಗ ಗೊತ್ತಾಯ್ತು. ಇವಾಗ ನೋಡಿ, ಮೇಡಮ್ ಎಲ್ಲುಳಿತು? ಎಲ್ಲಂದ್ರೆ ಲವ್. ಅಪ್ಪ, ಈಗ್ಲಾದ್ರೂ ಅವ್ರಿಬ್ರು ಮಧ್ಯ ಪಕ್ಕ ಲವ್ ಆಗತ್ತಲ್ಲ, ಅಷ್ಟೇ ಸಾಕು. ರೂಪಾ, ಅಂತರದ್ದು ಚೆಕ್ ಮಾಡು. ನನಗೂ ಅದೇ ಯೋಚನೆ ಇತ್ತು ಮ್ಯಾಮ್. ಇರಿ ಒಂದು ನಿಮಿಷ. ಅಂತರ. ಇವಾಗ ಹೇಗೆ? ಮ್ಯಾಮ್, ಸುಳಿತು ಅಂದ್ರೆ ಸಿಸ್ಟರ್. ಫಸ್ಟ್ ಇದನ್ನ ಲೀಲಾ ತೆಗಿರ್ಬೇಕಪ್ಪ. ಹೋಗೋಣ. ಮಾತ್ರ ಎಷ್ಟು ಬದಲಾವಣೆಯಾರ ಜಾಗ. ಹೌದಲ್ವಾ ಅಭಿ? ಎಷ್ಟು ಚೇಂಜ್ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದ್ಬಿಟ್ಟಿದೆ ನೋಡು. ಇದಾ? ಹಾ, ಅಂದ್ರೆ ಇದು ಯಾವಾಗ್ಲೂ ಇತ್ತು. ಹೌದು ಅಭಿ, ಆದ್ರೆ ನಾನು ಹೇಳಿದ್ದು ಇದ್ರ ಹಿಂದೆ ಇನ್ನೊಂದು ಬಿಲ್ಡಿಂಗ್ ಇದೆಯಲ್ಲ ಅದು. ಹೌದಾ? ಅಂತರ ನಿನ್ಗೆ ನೆನಪಿದ್ಯಾ, ಒಂದ್ಸಲ ನಿಂಗೆ ಜ್ವರ ಬಂದಿತ್ತು. ಮಧ್ಯರಾತ್ರಿ ಎದ್ದು ನೀನು ಬನ್ನು ಗುಲ್ಕನ್ ತಿನ್ಬೇಕು ಅಂತ ಹಠ ಮಾಡಿದ್ದೆ. ಅವಾಗ ಆ್ಯಕ್ಚುಲಿ ನಾನು ಕೃಷ್ಣನ ಮನೆಗೆ ಹೋಗಿ ಎದೇಳಿಸಿ ಅವನಂತ ಬನ್ನು ಗುಲ್ಕನ್ ಮಾಡಿಸ್ಕೊಂಡು ಪಾರ್ಸಲ್ ತೊಗೊಂಬಂದಿದ್ದೆ. ಹಾಂ ಹಾಂ ಅಭಿ, ಚೆನ್ನಾಗಿ ನೆನಪಿದೆ. ಅಂತರ ನಾನು ಮಾತಾಡ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ಮೊಬೈಲ್ ನೋಡ್ತಾ ಇದೆಯಾ? ಈ ಜಾಗದಲ್ಲಿ ಇನ್ನೇನು ಮಾಡೋಕ್ಕಾಗುತ್ತವೆ? ಇದೇನು 5 ಸ್ಟಾರ್ ಹೋಟೆಲ್ ಲಾಬಿನ? ಆರಾಮಾಗಿ AC ಕೂತ್ಕೊಂಡು ವೆಲ್ಕಮ್ ಡ್ರಿಂಕ್ ಕುಡಿಯೋಕ್ಕೆ. ಹಲೋ, ನೋ, ಇವತ್ತು ಏನೂ ಆಗೋದಿಲ್ಲ. ನಥಿಂಗ್ ಡೂಯಿಂಗ್, ಕ್ಯಾನ್ಸಲ್ ಜಸ್ಟ್ ಆಲ್ ಅಪಾಯಿಂಟ್ಮೆಂಟ್ಸ್. ನಾಳೆನೇ. ಓಕೆ. ಅಂತರ ಅಭಿ, ಅರ್ಜೆಂಟ್ ಕಾಲ್ ಇದೆ, ಒಂದೇ ಒಂದು ನಿಮಿಷ ಬಂದ್ಬಿಟ್ಟೆ. ಒಂದು ನಿಮಿಷ. ಹೇಳಿ ಸರು. ಅತ್ತೆ, ನೀವಿವತ್ತು ಹೊರಗೆ ಹೋಗಿದ್ದು ತುಂಬಾನೇ ಒಳ್ಳೇದಾಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ರಾತ್ರಿ ಆಗೋವರೆಗೂ ನೀವು ಏಜೆನ ವಾಪಸ್ ಮನೆಗೆ ಕರ್ಕೊಂಡ್ಬರ್ಬೇಡಿ. ಏಜೆ ಏನಾದರೂ ಮನೆಗೆ ಬಂದ್ಬಿಟ್ರೆ ಲೀಲಂಗೆ ವಿಶ್ ಮಾಡಿಬಿಡ್ತಾರೆ. ಅವಳಂತೂ ಏಜೆ ನನಗೆ ವಿಶ್ ಮಾಡೇ ಮಾಡ್ತಾರೆ ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಮೆರೆದಾಡ್ತಿದ್ದಾಳೆ. ಹೌದಾ? ಲೀಲಾ ಏಜೆ ವಿಶ್ ಮಾಡೋವರೆಗೂ ಒಂದು ತೊಟ್ಟು ನೀರು ಕುಡಿಯೋದಿಲ್ಲ ಅಂತ ಹೇಳಿದಾಳೆ. ಏನು? ಅಭಿ ವಿಶ್ ಮಾಡೋವರೆಗೂ ನೀರು ಕೂಡ ಕುಡಿಯಲ್ವಂತ? ಓಹೋ,
ನೋಡಿದ್ರ ಅತ್ತೆ ಅವಳು ಎಷ್ಟು ಬೆಳೆದು ಬಿಡಿದಾಳೆ ಅಂತ. ಅದಕ್ಕೆ ಏಜೆನ ವಾಪಸ್ ಮನೆಗೆ ಬರೋದಕ್ಕೆ ಬಿಡಬೇಡಿ. ಅವಳು ಒಂದು ತೊಟ್ಟು ನೀರು ಕುಡಿದೆ ಹಸುವಲ್ಲೇ ಒದ್ದಾಡಿ ಸುಸ್ತಾಗಿರ್ತಾಳೆ. ಅದಲ್ಲದೆ ಇನ್ನೂ ಒಂದು ಆಪ್ಷನ್ ಇದೆ. ನೀವೇನಾದ್ರೂ ಅಕಸ್ಮಾತ್ ಏಜೆನ ಒಂದೆರಡು ದಿನ ಸುಮ್ಮನೆ ಹಂಗೆ ಹೊರಗೆ ಕರ್ಕೊಂಡು ಹೋದ್ರಿ ಅನ್ಕೊಳ್ಳಿ, ಆವಾಗ ಅವಳು ಹಸುವಲ್ಲೇ ವಿಲ 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 ಅಂತ ಒದ್ದಾಡಿ ಸತ್ತು ಹೋಗ್ತಾಳೆ. ಏನಂತೀರಾ? ಮುತ್ತಿನಂತ ಐಡಿಯಾ ಕೊಟ್ಟಲ್ಲೇ ಸರು. ಆದರೂ ಸರು, ಲೀಲಾ ಪಾಪ ಅಲ್ವಾ? ಅತ್ತೆ, ನಾನು ಅವತ್ತೇ ಹೇಳಿಲ್ವಾ, ಪಾಪ ಪುಣ್ಯ ಎಲ್ಲ ಪುಸ್ತಕದಲ್ಲಿ. ಬದುಕಬೇಕು ಬೆಳಿಬೇಕು ಅಂದ್ರೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಕಿಂಗ್ ಮೇಕರ್ ಅಂತಾರಲ್ಲ, ಹಾಗೆ ನಾನು ಕ್ವೀನ್ ಮೇಕರ್. ನಾನು ನಿಮ್ಮನ್ನ ರಾಣಿಯಾಗಿ ಮೆರೆಯೋ ಹಾಗೆ ಮಾಡ್ತೀನಿ. ನೀವು ರಾಣಿಯಾಗಿ ಮೆರೀರಿ, ನಾನು ನಿಮ್ಮ ಜೊತೆ ಕ್ವೀನ್ ಮೇಕರ್ ಆಗಿರ್ತೀನಿ.